ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಗೌಡ. ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂತ ವಿಡಿಯೋ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಬೇಡದೇ ಇರೋ AI ಉಪಯೋಗ ಮಾಡಿ ಡೂಪ್ಲಿಕೇಟ್ ವಾಯ್ಸ್ಗಳನ್ನ ಮಾಡಿಕೊಂಡು ಮಾಡುತ್ತಿರುವಂತಹ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಬ್ಯಾಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಯೂಟ್ಯೂಬ್ ಹೊಸದೊಂದು ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದೆ. ಅದು ಇದೇ ಜುಲೈ 15ರಿಂದ. ಹಾಗಾದ್ರೆ ಜಾರಿಗೆ ತರುವಂತ ರೂಲ್ಸ್ ನಲ್ಲಿ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯೂಟ್ಯೂಬ್ ನ ಹೊಸ ಗೈಡ್ಲೈನ್ಸ್ ಪ್ರಕಾರ ಯೂಟ್ಯೂಬ್ ನಲ್ಲಿ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ವಿಡಿಯೋಗಳನ್ನ, ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನ ಮಾಡ್ತಾರೆ, ಅದನ್ನ ಅವರೇ ಸ್ವತಃ ಅವರ ವಾಯ್ಸ್ ಮೂಲಕ ಮಾಡಬೇಕು. ಅದರ ಜೊತೆಗೆ ವಿಡಿಯೋಗಳಲ್ಲಿ ಯಾವುದೇ ರೀತಿಯಾದಂತ AI ಬಳಕೆ ಮಾಡಬಾರ್ದು. ಇತ್ತೀಚೆಗೆ AI ಬಳಕೆಯಿಂದ ಅತಿ ಹೆಚ್ಚು ವಿಡಿಯೋಗಳು ಸೃಷ್ಟಿ ಆಗ್ತಾ ಇದ್ವು. ಉದಾಹರಣೆಗೆ, ಒಬ್ಬ ರೈತ ತನ್ನ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಆ ರೈತ ಅಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. AI ಮೂಲಕ ಅದನ್ನ ಈಸಿಯಾಗಿ ಮಾಡ್ತಾ ಇದ್ರು. ಈ ರೀತಿಯ ವಿಡಿಯೋಗಳನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ವ್ಯೂಸ್ ಗಳನ್ನ ತಗೊಳ್ತಾ ಇದ್ರು. ಆದ್ರೆ ಈಗ ಒರಿಜಿನಲ್ ಆಗಿ ಯಾರು ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಯಾರು ಒರಿಜಿನಲ್ ವಾಯ್ಸ್ ಮತ್ತೆ ಶ್ರಮದಿಂದ ಯಾರು ಕೆಲಸ ಮಾಡ್ತಾರೆ ಅಂತವರಿಗೆ ಯೂಟ್ಯೂಬ್ ಒಂದು ಹೊಸ ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ರೂಲ್ಸ್ ಇದೇ ಜುಲೈ 15ರಿಂದ ಜಾರಿಗೆ ಬರ್ತಾ ಇದೆ. ಶ್ರಮಪಟ್ಟು ಅಲ್ಲಿ ಇಲ್ಲಿ ಹೋಗಿ ಎಕ್ಸ್ಪ್ಲೋರಿಂಗ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ಸೃಷ್ಟಿ ಮಾಡುವವರಿಗೆ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇಂಥ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೂ ಕೂಡ ಖುಷಿ ಆಗ್ತಾ ಇದೆ. ಅದೇ ರೀತಿ ಯಾರ್ಯಾರು ಯೂಟ್ಯೂಬ್ ಕಂಟೆಂಟರ್ಸ್ ಇದ್ದೀರಿ, ಒಳ್ಳೆ ರೀತಿಯಲ್ಲಿ ಯಾರ್ಯಾರು ಯೂಟ್ಯೂಬ್ ಅನ್ನ ಮಾಡಿ ಸಂಪಾದನೆ ಮಾಡ್ತಾ ಇದ್ದೀರಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.